ಎಲ್ರಿಗೂ ಇವತ್ತಿನ NVN ಅಕಾಡೆಮಿಯ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. GPSTR ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಮುಂದುವರಿದ ಭಾಗವಾಗಿ ಇವತ್ತಿನ ಈ ವಿಡಿಯೋದ ಮೂಲಕ ತಮಗೆ GPSTR ನೇಮಕಾತಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಮತ್ತು ಪ್ರಶ್ನೆ ಪತ್ರಿಕೆ ರಚನೆ, ಪ್ರಶ್ನೆಗಳ ಪ್ರಕಾರಗಳ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದಾಗ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೊದಲು ಪರೀಕ್ಷೆ ಅಂತಕ್ಕಂಥ ಯಾವ ರೀತಿಯಾಗಿದೆ, ಯಾವ ವಿಷಯ ಒಳಗೊಂಡಿದ್ದಾವೆ, ಆ ವಿಷಯದಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ, ಆ ಪ್ರಶ್ನೆಗಳ ಪ್ರಕಾರಗಳು ಯಾವ ರೀತಿಯಾಗಿದ್ದಾವೆ, ಇದೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಮಾಹಿತಿ ತಮಗೆಲ್ಲರಿಗೂ ಗೊತ್ತಿರಬೇಕಾಗುತ್ತೆ. ಆ ಸಾಮಾನ್ಯ ಮಾಹಿತಿಯಂತೆ ನಾವು ಅಧ್ಯಯನದಲ್ಲಿ ತೊಡಗಿಕೊಂಡ್ರೆ ಮಾತ್ರ ನಮಗೇನಾಗುತ್ತೆ ಅಂತ ಕೇಳಿದಾಗ ಪರೀಕ್ಷೆಯಲ್ಲಿ ಜಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ನಮ್ಮ GPSTR ವಿಷಯಗಳಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಆರಂಭಿಸೋದಕ್ಕಿಂತ ಪೂರ್ವದಲ್ಲಿ GPSTRನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಎಷ್ಟಿದ್ದಾವೆ, ಆ ಪತ್ರಿಕೆ ಯಾವ್ಯಾವ ಪತ್ರಿಕೆಗಳು ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ, ಕೋರ್ಸ್ ಪ್ಲಾನ್ ಹೇಗಿದೆ ಮತ್ತು ಆ ಕೋರ್ಸ್ ಪ್ಲಾನಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ರಚನೆಗಳು ಯಾವ ರೀತಿಯಾಗಿ ಆಗ್ತಾ ಇದ್ದಾವೆ, ಈ ಎಲ್ಲ ವಿಷಯಗಳನ್ನು ತಮಗೆ ಮನವರಿಕೆ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ಸಾಮಾನ್ಯ ಮಾಹಿತಿಯನ್ನು ತಮಗೆ ಕೊಡೋದಕ್ಕೋಸ್ಕರವಾಗಿ ಈ ವಿಡಿಯೋಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾವು GPSTRನಲ್ಲಿ ಬರ್ತಕ್ಕಂಥ ಕೋರ್ಸ್ ಪ್ಲಾನನ್ನು ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ನಂತರದ ವಿಡಿಯೋದಲ್ಲಿ ಏನಂತ ಕೇಳಿದಾಗ, ನಾವು ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವಿದ್ದಾವೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಬರ್ತವೆ, ಆ ಪ್ರಶ್ನೆಗಳು ರಚನೆ ಯಾವ ರೀತಿಯಾಗಿ ಆಗ್ತವೆ, ಯಾವ ಪ್ರಕಾರದ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ತಿಳ್ಕೊಂಡು ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದ ಮೂಲಕ ತಮಗೆ ಪತ್ರಿಕೆ 2ರಲ್ಲಿ ಸಮಾಜ ಪಾಠಗಳು ಶಿಕ್ಷಕರಿಗೋಸ್ಕರವಾಗಿರ್ತಕ್ಕಂಥ ಪಠ್ಯಕ್ರಮದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಸಮಾಜ ವಿಜ್ಞಾನ ಅಥವಾ ಸಮಾಜ ಪಾಠಗಳ ಶಿಕ್ಷಕರಾಗ್ತಕ್ಕಂಥ ಅಭ್ಯರ್ಥಿಗಳು, ಸ್ಪರ್ಧಾರ್ಥಿಗಳು ನೀವು ಈ ವಿಡಿಯೋವನ್ನು ನೋಡಲೇಬೇಕು. ಯಾಕೆ ಅಂತ ಕೇಳಿದಾಗ, ಸಮಾಜ ಪಾಠಗಳು ಶಿಕ್ಷಕರಿಗೆ ಇರ್ತಕ್ಕಂಥ ಪತ್ರಿಕೆ 2ರಲ್ಲಿ ನಾನು ಈಗಾಗಲೇ ಹೇಳಿದಂತೆ 50 ಅಂಕಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಇನ್ನು ಉಳಿರ್ತಕ್ಕಂಥ 100 ಅಂಕಗಳಿಗೆ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಆ 50 ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು 100 ಅಂಕಗಳ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳು, ಯಾವ್ಯಾವ ಪರಿಕಲ್ಪನೆಯಲ್ಲಿ ಪ್ರಶ್ನೆಗಳು ಬರ್ತವೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ನಾವು ಸರಿಯಾಗಿ ಆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತದೆ, ಅದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಸಮಾಜ ಪಾಠಗಳು ಶಿಕ್ಷಕರಿಗೋಸ್ಕರವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಒಂದ್ಸಲ ನೋಡೋದಾಗಿದ್ದರೆ, ಆ ಸಮಾಜ ಪಾಠಗಳ ಶಿಕ್ಷಕರು ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಮೊದಲನೇ ಭಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಆ ಇತಿಹಾಸಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂಥ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಇತಿಹಾಸದ ಆಧಾರಗಳ ಬಗ್ಗೆ ಬರ್ತವೆ. ಆ ಆಧಾರಗಳಲ್ಲಿ ಸಾಹಿತ್ಯಿಕ ಆಧಾರಗಳಂತಂದಾಗ ದೇಶೀಯ ಸಾಹಿತ್ಯ ಬರ್ತದೆ, ವಿದೇಶಿ ಸಾಹಿತ್ಯ ಬರ್ತದೆ. ಪುರಾತತ್ವಶಾಸ್ತ್ರ ಅಂತಕ್ಕಂಥದ್ದು ಆಧಾರ ಬಂದಾಗ ಶಾಸನಗಳು ಬರ್ತವೆ, ನಾಣ್ಯಗಳು ಬರ್ತವೆ, ಸ್ಮಾರಕಗಳು ಬರ್ತವೆ. ಹೌದಾ, ಭಾರತದ ಭೌಗೋಳಿಕ ಲಕ್ಷಣ, ಪೂರ್ವ ಇತಿಹಾಸ ಕಾಲ, ಭಾರತದ ಪ್ರಾಚೀನ ನಾಗರಿಕತೆಗಳು, ಜಗತ್ತಿನ ಪ್ರಾಚೀನ ನಾಗರಿಕತೆಗಳು, ಈ ಎಲ್ಲ ಇತಿಹಾಸದಲ್ಲಿ ಬರ್ತಕ್ಕಂಥ ಎಲ್ಲ ಪರಿಕಲ್ಪನೆಗಳು ಆಲ್ಮೋಸ್ಟ್ ಅಲ್ಲಾಗಿ ಏನಂತ ಕೇಳಿದಾಗ ನಮ್ಮ ಪಠ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲ ಅಂಶಗಳು, ಈ ಎಲ್ಲ ಪರಿಕಲ್ಪನೆ ಸಂಬಂಧಪಟ್ಟಂತೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳೇನಾಯ್ತು ಅಂತ ಕೇಳಿದಾಗ ಪತ್ರಿಕೆ 2ರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಕೂಡ ಬರ್ತವೆ ಮತ್ತು ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೂಡ ಬರ್ತವೆ. ನೋಡಿ, ಆ ಇತಿಹಾಸದ ಜೊತೆಯಲ್ಲಿ ಪೌರನೀತಿ ಅಥವಾ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು, ಈ ಪೌರನೀತಿ ಅಥವಾ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳು ಕೂಡ ನಮ್ಮ ಸಮಾಜ ವಿಜ್ಞಾನದಲ್ಲಿ ಅಡಕವಾಗಿರುವುದರಿಂದ ಇದು ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಬರ್ತವೆ. ಬಹು ಆಯ್ಕೆಯ ಪ್ರಶ್ನೆಗಳು 50 ಅಂಕಗಳಿರ್ತವೆ. ಆ 50 ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಬಹುಪಾಲು ಪ್ರಶ್ನೆಗಳು ಇತಿಹಾಸದ ಭಾಗಕ್ಕೆ ಸಂಬಂಧಪಟ್ಟಂತೆ ಇರ್ತವೆ.
50ರಲ್ಲಿ ಬಹುಪಾಲು ಪ್ರಶ್ನೆಗಳಿರ್ತಾವೆ ಅಂತ ಕೇಳಿದಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದರೆ ಇನ್ನುಳಿತಕ್ಕಂಥ ಭಾಗ ಏನಂತ ಕೇಳಿದಾಗ ಪೌರಾಣಿತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಪೌರಾಣಿತಿ ಆಗಿರ್ಬೋದು ಅಥವಾ ರಾಜ್ಯಶಾಸ್ತ್ರ ಆಗಿರ್ಬೋದು ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದು 8ರಿಂದ 10 ಪ್ರಶ್ನೆಗಳ ಒಳಗಡೆ ಒಂದು 8 ಪ್ರಶ್ನೆಗಳು ಬರ್ಬೋದು. ಯಾವುದು ಭೂಗೋಳಶಾಸ್ತ್ರ ಸಂಬಂಧಪಟ್ಟಂಗೆ ಮತ್ತು ರಾಜ್ಯಶಾಸ್ತ್ರ ಸಂಬಂಧಪಟ್ಟಂಗೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ. ನೋಡಿ ಅರ್ಥಶಾಸ್ತ್ರ ಕೂಡ ನಮ್ಮಲ್ಲಿ ಸಮಾಜ ವಿಜ್ಞಾನದ ಘಟಕವಾಗುತ್ತೆ. ನೋಡಿ ಇತ್ತೀಚೆಗೆ ವ್ಯವಹಾರ ಅಧ್ಯಯನ ಅಂತಕ್ಕಂಥ ಕೂಡ ಬರ್ತಾ ಇದೆ. ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಬರ್ತವೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರ್ತವೆ, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರ್ತವೆ. ನೋಡಿ ಒಂದು 7ರಿಂದ 8 ಪ್ರಶ್ನೆಗಳು ಸಮಾಜಶಾಸ್ತ್ರದಲ್ಲಿ ಬರ್ಬೋದು, ವ್ಯವಹಾರ ಅಧ್ಯಯನದಲ್ಲಿ ಬರ್ಬೋದು, ಅರ್ಥಶಾಸ್ತ್ರದಲ್ಲಿ ಬರ್ಬೋದು, ಹೌದಾ. ಮತ್ತು ಅಂತ ಕೇಳಿದಾಗ ಭೂಗೋಳಶಾಸ್ತ್ರದಲ್ಲಿ ಬರ್ಬೋದು, ರಾಜ್ಯಶಾಸ್ತ್ರದಲ್ಲಿ ಬರ್ಬೋದು. ಆಲ್ಮೋಸ್ಟ್ ಆಲ್ 8 ಒಳಗಡೆ ಬರ್ತವೆ, 5, 6, ಹೌದಾ. ಯಾಕಂದರೆ ಅರ್ಥಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ, ರಾಜ್ಯಶಾಸ್ತ್ರ, ಇವು 5 ವಿಷಯಗಳನ್ನು ತೆಗೆದುಕೊಂಡಾಗ ಒಂದೊಂದಕ್ಕೂ ನಾವು 6 ಪ್ರಶ್ನೆಗಳಿದ್ರು ಕೂಡ 30 ಪ್ರಶ್ನೆಗಳಾಗ್ತವೆ. 30 ಪ್ರಶ್ನೆಗಳು ಈ ಎಲ್ಲ ಭಾಗದಲ್ಲಿ ಬಂದರೆ ಇನ್ನುಳಿತಕ್ಕಂಥ 20 ಪ್ರಶ್ನೆಗಳಿಗೆ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇಲ್ಲಿ ಬರ್ತಾವೆ ಅಂತ ಕೇಳಿದಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳಲ್ಲಿ ಬರ್ತವೆ. ಅದಕ್ಕೋಸ್ಕರವಾಗಿ ಪಠ್ಯಕ್ರಮವನ್ನು ನೀವು ಸರಿಯಾಗಿ ಗಮನಿಸಬೇಕು ಮತ್ತು ಪ್ರಶ್ನೆ ಪತ್ರಿಕೆ ರಚನೆ ಅಂತಕ್ಕಂಥ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ನೀವು ಗಮನಿಸಬೇಕು. ಆ ವಿನ್ಯಾಸವನ್ನು, ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಸರಿಯಾಗಿ ನೀವು ಗಮನಿಸಿದರೆ ಯಾವ ಪರಿಕಲ್ಪನೆ ಬಗ್ಗೆ ನಾವು ಹೆಚ್ಚಿನ ಫೋಕಸನ್ನು ಮಾಡಬಹುದು ಅಂತಕ್ಕಂಥ ಗೊತ್ತಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇಷ್ಟು ಸಮಾಜ ವಿಜ್ಞಾನದ ಸಮಾಜ ಪಾಠಗಳ ಶಿಕ್ಷಕರಿರ್ತಕ್ಕಂಥ ಪಠ್ಯಕ್ರಮ. ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳು 50 ಇರ್ತವೆ. 50ರಲ್ಲಿ ಆಯಾ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ, ಆಯಾ ಭಾಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕಂಟೆಂಟ್ ಇದೆಯೋ ಆ ಕಂಟೆಂಟ್ಗೆ ಆಧಾರವಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೋಸ್ಕರವಾಗಿ ಮ್ಯಾಕ್ಸಿಮಮ್ ಒಂದು 5, 6, 7 ಪ್ರಶ್ನೆಗಳಲ್ಲಿ ಬರ್ತಾವೆ ಅಂತ ಕೇಳಿದಾಗ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಇದರಲ್ಲಿ ಬಂದರೆ ಓದತಕ್ಕಂಥ ಬಹುಪಾಲು ಪ್ರಶ್ನೆಗಳು ಇತಿಹಾಸ ಭಾಗದಲ್ಲಿ ಬರ್ತವೆ. ಅದಕ್ಕೋಸ್ಕರವಾಗಿ ನೀವು ಅದರ ಬಗ್ಗೆ ಗಮನಿಸಬೇಕಾಗುತ್ತೆ. ಇದು ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಸಮಾಜ ಪಾಠಗಳ ಶಿಕ್ಷಕರಿರ್ತಕ್ಕಂಥ ಒಂದು ಪಠ್ಯಕ್ರಮ, ಸಿಲೆಬಸ್ ಅಂತ ನೋಡ್ಬೋದು. ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ತೆಗೆದುಕೊಂಡಾಗ ಆ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಯಾವ್ಯಾವ ಪಾರ್ಟ್ ಅದಾವೋ ಅವೆಲ್ಲ ಪಾರ್ಟಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸು ನಮ್ಮ GPSTR ಪತ್ರಿಕೆ 2 ಸಮಾಜ ಪಾಠಗಳು ಯಾರು ಶಿಕ್ಷಕರಾಗಬೇಕಂತ ಬಯಸ್ತಾ ಇದ್ದೀವಿ ಅವ್ರು ಏನಾಗ್ತದೆ ಅಂತ ಕೇಳಿದಾಗ ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗತ್ತೆ. ನೀವು ಸ್ಪೆಷಲ್ ಆಗಿ 6ರಿಂದ 10ನೇ ತರಗತಿಯವರೆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಆ ಇತಿಹಾಸ ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ನೀವು ಅಧ್ಯಯನ ಮಾಡಲೇಬೇಕಾಗುತ್ತೆ. ನೋಡಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಟೆಕ್ಸ್ಟ್ ಬುಕ್ 6 to 10th ಸ್ಟ್ಯಾಂಡರ್ಡ್, ಈ 6 to 10th ಸ್ಟ್ಯಾಂಡರ್ಡ್ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಪಠ್ಯಪುಸ್ತಕಗಳು, ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ನೀವು ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕಾಗುತ್ತೆ. ಆ ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡಿದರೆ ನಿಮಗೆ ಇವೆಲ್ಲ ಪರಿಕಲ್ಪನೆಗಳೇನಾಗ್ತವೆ ಅಂತ ಕೇಳಿದಾಗ ಅಲ್ಲಿ ಸಿಗುತ್ತವೆ. ಅದಕ್ಕೋಸ್ಕರವಾಗಿ ನೀವೇನು ಮಾಡಬೇಕು ಅಂತ ಕೇಳಿದಾಗ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನೀವು ಇಲ್ಲಿ ಮನಗಾಣ್ತಾ ಇದ್ದೀರಿ. ನೋಡಿ ಪ್ರಶ್ನೆ ಪತ್ರಿಕೆ ಮಾಡಲ್ ವಿನ್ಯಾಸ, ಪ್ರಶ್ನೆ ಪತ್ರಿಕೆ ಡಿಸೈನ್ ಹೆಂಗಿದೆ, ಕ್ವಶನ್ ಪೇಪರ್ ಹೆಂಗೆ ಡಿಸೈನ್ ಮಾಡ್ತಾರೆ ಅಂತಕ್ಕಂಥ ನೋಡಿ. ಫಸ್ಟಿಗೆ ಏನಾಗ್ತದೆ ಅಂತ ಕೇಳಿದಾಗ ಒಟ್ಟಾರೆಯಾಗಿ 2ನೇ ಪತ್ರಿಕೆ 150 ಅಂಕಗಳಿಗಿರ್ತದೆ. ಆ 150 ಅಂಕಗಳಿಗಿರ್ತಕ್ಕಂಥ ಪತ್ರಿಕೆಯಲ್ಲಿ 50 ಅಂಕಗಳು ಯಾವುದಕ್ಕಂತ 50 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ನೋಡಿ ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಬಹುಪಾಲು ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಕೆಲವೊಂದಿಷ್ಟು ಏನೋ ಅಂತ ಕೇಳಿದಾಗ ಪೌರಾಣಿತಿಗೆ ಸಂಬಂಧಪಟ್ಟಂಗವೆ, ಕೆಲವೊಂದು ಯಾವುದು ಸಮಾಜಶಾಸ್ತ್ರ ಸಂಬಂಧಪಟ್ಟಂಗದವೆ, ಕೆಲವೊಂದು ಅರ್ಥಶಾಸ್ತ್ರ ಸಂಬಂಧಪಟ್ಟಂಗದವೆ, ಕೆಲವೊಂದು ಭೂಗೋಳಶಾಸ್ತ್ರ ಸಂಬಂಧಪಟ್ಟಂಗದವೆ. ಹೀಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಅದರಲ್ಲಿ ಬಂದರೆ ಬಹುಪಾಲು ಪ್ರಶ್ನೆಗಳಲ್ಲಿ ಬಂದವು ಅಂತ ಕೇಳಿದಾಗ ಇತಿಹಾಸದ ಭಾಗದಲ್ಲಿ ಬಂದಿರತಕ್ಕಂಥ ನಾವು ಇಲ್ಲಿ ನೋಡ್ತಿದ್ವಿ. ಇದು 50 ಪ್ರಶ್ನೆಗಳು ಬರ್ತವೆ, ಬಹು ಆಯ್ಕೆ ಪ್ರಶ್ನೆಗಳು 50 ಅಂಕಗಳಿಗೆ. 2ನೇ ಪತ್ರಿಕೆಯಲ್ಲಿನೇ ಭಾಗ 1ರಲ್ಲಿ ಏನಂತ ಕೇಳಿದಾಗ 50 ಬಹು ಆಯ್ಕೆಯ ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ನಾವು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಗಮನಿಸಿದಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ 50 ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ನಿಮಗೆ ತೋರಿಸಿ. ನೋಡಿ 50 ಪ್ರಶ್ನೆಗಳು ಇವು ಬಹು ಆಯ್ಕೆಯ ಪ್ರಶ್ನೆ. ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಕಾಲರೇಖೆಯ ಮೇಲೆ ಒಂದರ ನಂತರ ಮತ್ತೊಂದು ಮುಂದುವರಿಯುತ್ತಾ ಹೋಗೋದನ್ನು ತಿಳಿಸುವುದು ಯಾವುದು ಅಂತ ಕೇಳಿದಾಗ ಪ್ರತಿಗಾಮಿ ಕಾಲರೇಖೆನೋ, ಪ್ರಗತಿಶೀಲ ಕಾಲರೇಖೆನೋ, ಹೋಲಿಕಾ ಕಾಲರೇಖೆನೋ, ಚಿತ್ರಾತ್ಮಕ ಕಾಲರೇಖೆನೋ ಯಾವುದು ಅಂತಕ್ಕಂಥದ್ದು ಇಲ್ಲಿ ಗುರುತಿಸೋ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದಕ್ಕೆ
ನಮಗೊಂದು ಮಾದರಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇಲ್ಲಿದೆ. ಅದಕ್ಕೋಸ್ಕರ 50 ಪತ್ರಿಕೆ 2 ತೆಗೆದುಕೊಂಡಾಗ 150 ಅಂಕಗಳಿಗಿರ್ತದೆ. ಅದರಲ್ಲಿ 50 ಅಂಕಗಳು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರ್ತವೆ ಅಂತಕ್ಕಂಥದ್ದು. ಅದರಲ್ಲಿ ಪಾರ್ಟ್ 2 ಅನ್ನೋದನ್ನು ನಾವು ಗಮನಿಸಬೇಕಾಗಿತ್ತು ಅಂತಂದರೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬರ್ತವೆ, ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳು. ನೀವಿಲ್ಲಿ ಪ್ರಶ್ನೆ ಪತ್ರಿಕೆಯ ರಚನೆ ಅಥವಾ ವಿನ್ಯಾಸವನ್ನು ಗಮನಿಸಬೇಕು. ಕೊಟ್ಟಿರುವ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, ನಿರ್ದಿಷ್ಟವಾಗಿ 30 ಪದಗಳಲ್ಲಿ ಉತ್ತರ ಬರೆಯಿರಿ ಅಂತಂದಾಗ ನಾವು 30 ಪದಗಳು ನಾವು ಹೆಂಗಿರಬೇಕು ಅಂತ ಕೇಳಿದರೆ ಆ 30 ಪದಗಳು ಸ್ಪೆಸಿಫಿಕ್ ಆಗಿರಬೇಕು. ಆ ಸ್ಪೆಸಿಫೈ ಆಗಿರ್ತಕ್ಕಂಥ ವರ್ಡ್ಗಳನ್ನು ನಾವು ಯೂಸ್ ಮಾಡಬೇಕು. ಅಂದಾಗ ಮಾತ್ರ ಅದಕ್ಕೇನಾಗುತ್ತೆ ಅಂತ ಕೇಳಿದ್ರೆ ಸ್ಕೋರ್ ಬರ್ತದೆ. 30 ಪದಗಳನ್ನು ನಾವು ಯಾವುದೋ ಪದಗಳನ್ನು ಬರೆದು ಬಿಟ್ಟಿವಿ ಅಂತಂದರೆ ಅಲ್ಲಿ ಏನಾಗಲ್ಲ, ಸ್ಕೋರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸ್ಕೋರ್ ಆಗಬೇಕಾಗಿತ್ತು ಅಂತಂದರೆ ಇರ್ತಕ್ಕಂಥ ನಿಖರವಾಗಿ 30 ಪದಗಳು ನಿಖರವಾಗಿರಬೇಕು, ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇರಬೇಕಾಗತ್ತೆ. ಇದು ಒಂದು ಪ್ರಶ್ನೆಗೆ 3 ಅಂಕಗಳಂತಕ್ಕಂಥ ನೋಡ್ತಾ ಇದ್ದೀವಿ. ಒಂದು ಪ್ರಶ್ನೆಗೆ 3 ಅಂಕಗಳು, 30 ಪದಗಳಲ್ಲಿ ಉತ್ತರವನ್ನು ಬರೀಬೇಕಾಗಿದೆ. ಅಂದರೆ 3 ಅಂಕಗಳಿಗೆ ಒಂದು ಪ್ರಶ್ನೆಗೆ 3 ಅಂಕ ಅಂತಂದಾಗ ಎಷ್ಟು ಪ್ರಶ್ನೆಗಳಂತ 3 ಅಂಕದ ಪ್ರಶ್ನೆಗಳು 20 ಪ್ರಶ್ನೆಗಳಿದ್ದಾವೆ. ನೋಡಿ, 3 ಅಂಕದ ಪ್ರಶ್ನೆಗಳು 20 ಪ್ರಶ್ನೆಗಳಿದ್ದಾವೆ. 20 ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೆ 3 ಅಂಕ ಅಂತಂದಾಗ ಇವಕ್ಕೆ 60 ಅಂಕಗಳಾಗ್ತವೆ. 60 ಅಂಕಗಳು ಒಂದು ಪ್ರಶ್ನೆಗೆ 3 ಅಂಕ ಅಂದರೆ 3 ಮಾರ್ಕ್ಸಿನ ಕ್ವಶನ್ಸ್ ಇವು. ಆ 3 ಮಾರ್ಕ್ಸಿನ ಕ್ವಶನ್ಸ್ 20 ಇರ್ತವೆ. 20 × 3 ಅಂತ ಅಂದಾಗ 60 ಮಾರ್ಕ್ಸ್ ಯಾವುದಕ್ಕಾಗುತ್ತೆ ಅಂತ ಕೇಳಿದಾಗ 3 ಅಂಕದ ಪ್ರಶ್ನೆಗಳಿಗೆ ಆಗುತ್ತದೆ. ಇನ್ನು 4 ಅಂಕದ ಪ್ರಶ್ನೆಗಳು ನೋಡಿ, 4 ಅಂಕದ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ 40 ಪದಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 40 ಪದಗಳು ಸ್ಪೆಸಿಫಿಕ್ ಆಗಿ 40 ಪದಗಳಂತ ಕೊಡ್ತಾ ಇದ್ದಾರೆ. ಆ 40 ಪದ ಹೆಂಗಿರಬೇಕು ಅಂತ ಕೇಳಿದಾಗ ಅಕ್ಯುರೇಟ್ ಆಗಿರಬೇಕು, ನಿಖರವಾಗಿರ್ತಕ್ಕಂಥ ಉತ್ತರವನ್ನು ಒಳಗೊಂಡಿರಬೇಕು. ಅಂಥ ಅಕ್ಯುರೇಟ್ ಆಗಿರ್ತಕ್ಕಂಥ ಪದಗಳ ಬಳಕೆಯೊಂದಿಗೆ ನಾವು ಉತ್ತರವನ್ನು ಬರೀತಕ್ಕಂಥ ಕೆಲಸ ಮಾಡಿದರೆ ಸ್ಕೋರ್ ಅಂತಕ್ಕಂಥದ್ದಾಗುತ್ತದೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗಳು 4 ಅಂಕಗಳಿಗೆ ಇರ್ತವೆ. ಒಂದು ಪ್ರಶ್ನೆಗೆ 4 ಅಂಕಗಳಿರ್ತವೆ. ಆ 4 ಅಂಕಗಳಿಗೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತುವನ್ನು ಬರಿತಕ್ಕಂಥ ನಾವು ಕೆಲಸವನ್ನು ಇಲ್ಲಿ ಸ್ಪರ್ಧಾರ್ಥಿಗಳಾದವರು ಮಾಡಬೇಕಾಗುತ್ತೆ. ಈ 4 ಅಂಕದ ಪ್ರಶ್ನೆಗಳಿರ್ತವೆ. ಎಷ್ಟಿರ್ತವೆ ಅಂತ ಕೇಳಿದಾಗ 10 ಪ್ರಶ್ನೆಗಳಿರ್ತವೆ. ನೋಡಿ, 4 ಅಂಕದ ಪ್ರಶ್ನೆಗಳು 10 ಪ್ರಶ್ನೆಗಳಿರ್ತವೆ. 10 × 4 ಎಷ್ಟು ಅಂತ ಕೇಳಿದಾಗ 40 ಮಾರ್ಕ್ಸ್ ಆಗುತ್ತೆ. 3 ಮಾರ್ಕ್ಸ್ನ ಪ್ರಶ್ನೆಗಳು 20 ಇರ್ತವೆ, 60 ಮಾರ್ಕ್ಸ್ ಆಗುತ್ತೆ. ಅದು 60 + 40 ಎಷ್ಟಾಯಿತು ಅಂತ ಕೇಳಿದಾಗ 100 ಆಗುತ್ತೆ, 100 ಆಗುತ್ತವೆ. ಅಂದರೆ ಎರಡನೇ ಪತ್ರಿಕೆ 150 ಅಂಕಗಳಿಗಿದೆ. 150 ಅಂಕಗಳಲ್ಲಿ 50 ಅಂಕಗಳು ಮಲ್ಟಿಪಲ್ ಚಾಯ್ಸ್ ಇರ್ತವೆ, 60 ಅಂಕಗಳು 3 ಮಾರ್ಕ್ಸ್ನ 20 ಕ್ವಶನ್ಸ್ ಇರ್ತವೆ, 40 ಅಂಕಗಳು 4 ಅಂಕದ 10 ಪ್ರಶ್ನೆಗಳಿರ್ತವೆ. ನೀವು ಈ ಪ್ರಶ್ನೆ ಪತ್ರಿಕೆಯ ಈ ವಿನ್ಯಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಏನು ಮಾಡ್ಬೇಕಂತ ಕೇಳಿದಾಗ ಅಧ್ಯಯನದಲ್ಲಿ ತೊಡಗಬೇಕಾಗುತ್ತೆ. ನೋಡಿ, 4 ಅಂಕಕ್ಕೆ ಬರ್ತಕ್ಕಂಥ 10 ಪ್ರಶ್ನೆಗಳಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಉಂಟಾದ ಪರಿಣಾಮಗಳನ್ನು ವಿವರಿಸಿರಿ. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು ಯಾವ್ಯಾವು? ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. 1857 ದಂಗೆ ವಿಫಲವಾಯಿತು, ಏಕೆ? ಕಾರಣಗಳೇನು? ಇದು ಇತಿಹಾಸ ಸಂಬಂಧಪಟ್ಟ ಪ್ರಶ್ನೆ. ಭಾರತದ ರೆಡ್ ಕ್ರಾಸ್ ಸಂಸ್ಥೆಯ ಸಂಘಟನೆಯನ್ನು ವಿವರಿಸಿರಿ. ಭದ್ರತಾ ಸಮಿತಿಯ ರಚನೆಯನ್ನು ವಿವರಿಸಿರಿ. ಮಕ್ಕಳ ದುಡಿಮೆ ಅಥವಾ ಬಾಲ ಕಾರ್ಮಿಕತೆ ಕಾರಣಗಳು ಯಾವ್ಯಾವು? ಅರ್ಥಶಾಸ್ತ್ರ ಅಧ್ಯಯನವು ವ್ಯಕ್ತಿಗಾಗಿ ಸಮಾಜಕ್ಕೆ ಅತ್ಯಂತ ಮಹತ್ವದ ಸಮರ್ಥಿಸಿರಿ. ಬ್ಯಾಂಕಿನ ವ್ಯವಹಾರ, ಆವರ್ತ ಮಾರ್ಗ, ಜಿಯೋಗ್ರಫಿ ಬಂತು, ವ್ಯವಹಾರ ಅಧ್ಯಯನ ಬಂತು, ಅರ್ಥಶಾಸ್ತ್ರ ಬಂತು, ರಾಜ್ಯಶಾಸ್ತ್ರ ಬಂತು. ನೋಡಿ, ಎಲ್ಲ ವಿಷಯಗಳು ಎಲ್ಲಿ ಬಂದು ಅಂತ ಕೇಳಿದಾಗ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸಗಳಲ್ಲಿ ಬರ್ತಾ ಇದ್ದಾವೆ. ನೋಡಿ, ಕೈಗಾರಿಕೆಗಳು ಬಂದವು, ಜಿಯೋಗ್ರಫಿ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಬಹುಪಾಲು ನೋಡಿ ಎಲ್ಲಿದ್ದಾವೆ ಬಹುಪಾಲು ಅಂತ ಕೇಳಿದಾಗ ಇತಿಹಾಸ ಭಾಗದಲ್ಲಿ ಬರ್ತವೆ. ಎಷ್ಟು ನೋಡಿ, 1, 2, 3 ಇವೆಲ್ಲ ಒಂದು 3, 4 ಪ್ರಶ್ನೆಗಳಿವೆ ಅಂತ ಕೇಳಿದಾಗ ಇತಿಹಾಸದ ಭಾಗದಲ್ಲಿ ಬರ್ತಕ್ಕಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗ್ತಾವೆ ಅಂತ ಕೇಳಿದಾಗ ಪ್ರಶ್ನೆಗಳು ಬಂದಿದ್ದರೆ, ಇನ್ನು ಉಳಿದಿರ್ತಕ್ಕಂಥವು ಅರ್ಥಶಾಸ್ತ್ರ, ಹೌದಾ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೋಸ್ಕರವಾಗಿ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಾಗಿದೆಯೋ ಆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಗಮನಿಸಿ ನೀವು ಅದಕ್ಕೆ ತಕ್ಕಂತೆ ಅಧ್ಯಯನದಲ್ಲಿ ತೊಡಗಿದರೆ ನಿಜವಾಗಲೂ ನಿಮ್ಮ ಗುರಿಯನ್ನು ಮುಟ್ಟುವುದರಲ್ಲಿ 2 ಮಾತಿಲ್ಲ. ಅದಕ್ಕೋಸ್ಕರವಾಗಿ ಸರಿಯಾಗಿ ಪಠ್ಯಕ್ರಮವನ್ನು ಗಮನದಲ್ಲಿಟ್ಕೊಳ್ಳ್ರಿ ಮತ್ತು ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಅದರ ವಿನ್ಯಾಸವನ್ನು ಅರ್ಥ ಮಾಡಿಕೊಂಡು ಅಧ್ಯಯನದಲ್ಲಿ ತೊಡಗಿ ಮುಂದೆ ಭವಿಷ್ಯದಲ್ಲಿ
ಸರ್ಕಾರದ ನೇಮಕಾತಿ GPSTR ನೇಮಕಾತಿಯಲ್ಲಿ ನೀವು ಆ ನೇಮಕಾತಿಯನ್ನು ಪಡೆದುಕೊಳ್ಳ್ರಿ ಅಂತಕ್ಕಂಥ ಶುಭ ಆಶಯವನ್ನು ಕೋರ್ತಾ ಇವತ್ತಿನ ವಿಡಿಯೋ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ನಮ್ಮ ಅಕಾಡೆಮಿಯಿಂದ ಬರ್ತಕ್ಕಂಥ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಅಂತಕ್ಕಂಥ ಪಡೆದುಕೊಳ್ಬೇಕಾಗಿದ್ದರೆ ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.